ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯಾದ್ಯಂತ ಮಹಿಳೆಯರು ಉಚಿತವಾಗಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡಬಹುದು ಅನ್ನೋ ರೀತಿಯ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇರುವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಜೊತೆಗೆ ವಿಚಿತ್ರ ಪ್ರಕರಣ ಈ ಒಂದು ಉಚಿತ ಬಸ್ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದೆ. ರೂಲ್ಸ್ ಪ್ರಕಾರ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಅಜ್ಜಿ ಹಾಗೆ ಮೊಮ್ಮಗಳಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನ ಮಾಡಲಾಗಿದೆ. ಆದರೆ ಅವರ ಜೊತೆಯಲ್ಲಿ ತಂದಿದ್ದ ಲವ್ ಬರ್ಡ್ಸ್ಗೆ 444 ರೂಪಾಯಿ ಟಿಕೆಟ್ ಚಾರ್ಜ್ ಅನ್ನ ವಿಧಿಸಲಾಗಿದೆ. ಅಜ್ಜಿ ಹಾಗೆ ಮೊಮ್ಮಗಳಿಗೆ ಫ್ರೀ, ಲವ್ ಬರ್ಡ್ಸ್ಗೆ 444 ರೂಪಾಯಿ ಟಿಕೆಟ್ ಪ್ರೈಸ್. 4 ಲವ್ ಬರ್ಡ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರಂತೆ ಅಜ್ಜಿ ಹಾಗೆ ಮೊಮ್ಮಗಳು. ಈ ಲವ್ ಬರ್ಡ್ಸ್ ಗಳನ್ನ ಅದರ ಕೇಜ್ ಏನಿರುತ್ತೆ, ಅದರ ಪಂಜರ, ಅದನ್ನ ಸೀಟ್ ಮೇಲೆ ಇಟ್ಟಿದ್ರು ಅನ್ನೋ ಕಾರಣಕ್ಕೆ 444 ರೂಪಾಯಿ ಟಿಕೆಟ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಲಾಗಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇದ್ರು ಅಜ್ಜಿ ಹಾಗೆ ಮೊಮ್ಮಗಳು, ಜೊತೆಗೆ ಹಕ್ಕಿಗಳನ್ನ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು. ಹಕ್ಕಿಗಳಿಗೆ 4 ಮಕ್ಕಳ ಟಿಕೆಟ್ ಅನ್ನ ನೀಡಿದ್ದಾರೆ KSRTCಯ ಸಿಬ್ಬಂದಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಇದೇ ಬಾಕ್ಸ್. 4 ಮಕ್ಕಳಿಗೆ ಟಿಕೆಟ್ ಪ್ರೈಸ್ ಎಷ್ಟಾಗತ್ತೆ ಅದಷ್ಟನ್ನ ಈ ಲವ್ ಬರ್ಡ್ಸ್ ಗಳಿಗೆ ವಿಧಿಸಿದ್ದಾರೆ KSRTCಯ ಸಿಬ್ಬಂದಿ. ಅಜ್ಜಿ ಹಾಗೆ ಮೊಮ್ಮಗಳಿಗೆ ಫ್ರೀ, ಲವ್ ಬರ್ಡ್ಸ್ಗೆ ಮಕ್ಕಳ ಟಿಕೆಟ್ 444 ರೂಪಾಯಿ ಟಿಕೆಟ್ ಅನ್ನ ತೆಗೆದುಕೊಂಡು ಲವ್ ಬರ್ಡ್ಸ್ ಗಳನ್ನ ಬೆಂಗಳೂರಿನಿಂದ ಮೈಸೂರುವರೆಗೂ ತೆಗೆದುಕೊಂಡು ಹೋಗಿದ್ದಾರೆ ಅಜ್ಜಿ ಹಾಗೆ ಮೊಮ್ಮಗಳು. ಟಿಕೆಟ್ ನೋಡಿ, ಗಮನಿಸ್ತಾ ಇದ್ದೀರಿ. 4 ಮಕ್ಕಳಿಗೆ ವಿಧಿಸುವ ಟಿಕೆಟ್ನ ದರವನ್ನ ಲವ್ ಬರ್ಡ್ಸ್ ಗಳಿಗೆ ವಿಧಿಸಲಾಗಿದೆ. 4 ಪಕ್ಷಿಗಳಿದ್ದಂತೆ 4ಕ್ಕೂ ಕೂಡ ಪ್ರತ್ಯೇಕವಾಗಿ 111 ರೂಪಾಯಿ ಪ್ರತಿ ಟಿಕೆಟ್ಗೆ ಅನ್ನೋ ರೀತಿಯಲ್ಲಿ 4 ಟಿಕೆಟ್ ದರವನ್ನ ಅಜ್ಜಿ ಹಾಗೆ ಮೊಮ್ಮಗಳಿಂದ ಪಡೆದಿದ್ದಾರೆ KSRTCಯ ಸಿಬ್ಬಂದಿ.